ಹೌದಾ? ಕೈ ತೋರಿಸ. ಏನಿದು ಸ್ವಲ್ಪ ಸಾಕು ಸಾಕೆನಿಸುವುದು ಲೋಕ ಸಂಪರ್ಕ ಸುಖ, ಸೋಕಿದೆಡೆ ತುರಿಯ ನೆಬ್ಬಿಸುವ ತುರುಚಿಯದು. ಮೂಕನವೆ ತುರಿಸದಿರೆ ತುರಿಯುತ್ತಿರೆ ಹುಣ್ಣುರಿತ, ಮೂಕನಪಹಾಸ್ಯವದು ಮಂಕುತಿಮ್ಮ. ಈ ತುರ್ಕೆ ಸೊಪ್ಪಿದೆಯಲ್ಲ, ಈ ತುರ್ಕೆ ಸೊಪ್ಪು ಏನಾದ್ರು ತಗ್ಸ್ಕೊಂಡಾಗ ಸಿಕ್ಕಾಬಿಡೆ ತುರ್ಸಕ್ಕೆ ಶುರುವಾಗುತ್ತೆ. ಹಾಗಂತ ನಾವು ಇನ್ನೂ ಜಾಸ್ತಿ ತುರ್ಸ್ಕೊಂಡ್ರೆ ಅಲ್ಲಿ ಇನ್ನೂ ನವೆಯಾಗಿ ಇನ್ನೂ ದೊಡ್ಡದಾಗುತ್ತೆ, ಹುಣ್ಣಾಗ್ಬಿಡುತ್ತೆ. ಹಾಗಂತ ತುರಿಸ್ತಾ ಇದೆ, ತುರ್ಸ್ಕೊಳ್ಳೋದು ಬೇಡ, ನವೆ ಆಗ್ಬಿಡುತ್ತೆ ಅಂತ ಸುಮ್ಮನೆ ಇರೋಕ್ಕಾಗತ್ತಾ? ಇನ್ನೂ ಹಿಂಸೆ ಜಾಸ್ತಿ ಆಗುತ್ತೆ ಒಳಗೆ, ಸುಮ್ಮನೆ ಮೌನವಾಗಿರೋಕ್ಕೆ ಕೂಡ ಆಗಲ್ಲ. ಅದೇ ರೀತಿ ಈ ತುರ್ಕೆ ಸೊಪ್ಪನ್ನು ಈ ಒಂದು ಲೋಕ ಸಂಪರ್ಕ ಅದಕ್ಕೆ ಹೋಲಿಸ್ತಾ ಇದ್ದಾರೆ. ಉದಾಹರಣೆಗೆ ನಮ್ಮ ಜೀವನದಲ್ಲಿ ಯಾವುದೊಂದು ನಮಗೊಂದು ಹೊಸ ಸಂಪರ್ಕ, ಅದೊಂದು ಹೊಸ ಸಂಬಂಧ ಸಿಕ್ತು ಅಂತ ಇಟ್ಕೊಳ್ಳಿ. ಅದು ನಮಗೆ ಮೊದಲಿಗೆ ತುಂಬ ಖುಷಿ ಕೊಡುತ್ತೆ. ಆದರೆ ಸ್ವಲ್ಪ ದಿನ ಆದಮೇಲೆ ಅದೇನೋ ಗೊತ್ತಿಲ್ಲ, ಒಂದಿಷ್ಟು ಮನಸ್ತಾಪಗಳು ಬಂದು ಕಿರಿಕಿರಿ ಉಂಟು ಮಾಡೋಕ್ಕೆ ಶುರು ಮಾಡುತ್ತೆ. ಈಗ ಕಿರಿಕಿರಿ ಆಯಿತು ಅಂತ ಹೋರಾಟ ಮಾಡಿ ಸರಿ ಮಾಡ್ಕೊಳ್ಳೋಣ ಅಂದರೆ ಅದು ಇನ್ನೂ ದೊಡ್ಡದಾಗುತ್ತೆ, ಘರ್ಷಣೆಗಳು ಜಾಸ್ತಿ ಆಗಿ. ಇಲ್ಲ ಏನೂ ಮಾಡೋದು ಬೇಡ, ಮೌನವಾಗಿ ಸಹಿಸ್ಕೊಳ್ಳೋಣ ಅಂದರೆ ಮಾನಸಿಕ ಹಿಂಸೆ ಆಗುತ್ತೆ. ಇದೇ ರೀತಿ ಒಂಥರ ತುರಿಕೆ ಸೊಪ್ಪಿದ್ದಂಗೆ ಇದು ಅಂತ ಇಲ್ಲಿ ಹೇಳ್ತಿದ್ದಾರೆ. ಇದು ಹೆಂಗಿದೆ ಅಂದರೆ, ಈ ಒಬ್ಬ ಮೂಕ ಅವನಿಗೆ ಇನ್ನೊಬ್ಬನ ಛೇಡಿಸ್ಬೇಕು ಅನ್ಸ್ದಾಗ ಏನು ಮಾಡ್ತಾನೆ, ಅವನಿಗೆ ಬಾಯಿ ಬರಲ್ಲ, ಬರೀ ಸನ್ನೆ ಮಾಡಿ ಛೇಡಿಸ್ತಾನೆ. ಹಾಗೆ ಇದು ಕೂಡ ಒಂದು ರೀತಿ ಮೂಕ ಚೇಷ್ಟೆ ಅಂತ ಇಲ್ಲಿ ಹೇಳ್ತಾರೆ ಅಷ್ಟೇ. ನಿಮ್ಗೆ ಅನ್ಸುತ್ತೆ ಯೋಚನೆ ಮಾಡಿ. ನಮಸ್ಕಾರಗಳು.